ವೆಲ್ಕಮ್ ಟು ಲರ್ನ್ ಕನ್ನಡ ಚಾನಲ್. ಇವತ್ತು ನಾನು ನಿಮಗೆ ಕ್ಲಾಸ್ 9 ಅದರಲ್ಲಿ ಲೆಸನ್ ನಂಬರ್ 3 ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು, ಇದೊಂದು ಸ್ಟೋರಿ. ರೈಟರ್ ಅಬ್ದುಲ್ ರಶೀದ್. ಪಾಠ ಪ್ರವೇಶ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅಂಕಣ ಬರೆಹ ವಿಶಿಷ್ಟವಾದದ್ದು. ನಮ್ಮ ಸುತ್ತಮುತ್ತಲಿನ ಸನ್ನಿವೇಶಗಳು, ಘಟನೆಗಳು, ವೈಚಾರಿಕತೆ, ವ್ಯಕ್ತಿ ಚಿತ್ರ ಇತ್ಯಾದಿ ವಿಷಯಗಳನ್ನು ನೈಜವಾಗಿ ಬಿಡಿಯಾಗಿ ವಿವರಿಸಿ ಮೌಲ್ಯಗಳನ್ನು ಜೀವಂತವಾಗಿರಿಸುವುದು ಅಂಕಣ ಬರೆಹದ ಉದ್ದೇಶವಾಗಿರುತ್ತದೆ. ಭಾವುಕ ಜೀವಿಗಳಾದ ಗಿರಿಜನರು ಪ್ರಕೃತಿಯ ಪ್ರಾಣಿ ಪಕ್ಷಿಗಳ ಜೊತೆ ವಿಶಿಷ್ಟ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಾರೆ. ಅಂದ್ರೆ ಭಾವುಕ ಜೀವಿಗಳವರು, ಗಿರಿಜನರು ಏನು ತುಂಬಾ ಭಾವನೆಗೆ ಸ್ಪಂದಿಸುವಂತ ಜನಗಳು. ಅವ್ರ ಜೊತೆ ಅಂದ್ರೆ ಪ್ರಾಣಿ ಪಕ್ಷಿಗಳು ಅಂತ ಹೇಳಿದ್ರೆ ಅವರಿಗೆ ತುಂಬಾ ಇಷ್ಟ. ಅಂದ್ರೆ ಅದನ್ನ ಪಾಲಿಸ್ತಾರೆ. ಅಂದ್ರೆ ಇದು ಸಾಕಿ ಅದನ್ನ ಪ್ರೀತಿಯಿಂದ ಪಾಲಿಸ್ತಾರೆ. ತಮ್ಮ ಮಕ್ಕಳನ್ನು ಲಾಲನೆ ಪಾಲನೆ ಮಾಡಿದಂತೆಯೇ ಕಾಡು ಪ್ರಾಣಿಗಳನ್ನು ಪೋಷಿಸುತ್ತಾರೆ. ಅವರು ತಮ್ಮ ಮಕ್ಕಳ ತರನೇ ಕಾಡು ಪ್ರಾಣಿಗಳನ್ನು ಕೂಡ ನೋಡ್ಕೊಳ್ತಾರೆ. ಪ್ರಾಣಿಗಳ ನಲಿವು ನಮ್ಮ ನಲಿವು ಎಂದು ಭಾವಿಸುತ್ತಾರೆ. ಪ್ರಾಣಿಗಳು ನಲಿವು ನಮ್ಮ ನಲಿವಾಗುತ್ತದೆ. ಅವುಗಳಿಗೆ ನೋವು ಉಂಟಾದರೆ ನಮಗೆ ನೋವಾಗುತ್ತದೆ ಎಂದು ಚಟಪಡಿಸ್ತಾರೆ. ಪ್ರಾಣಿಗಳಿಗೆ ನೋವು ಉಂಟಾದ್ರೆ ನಮ್ಗೆ ಕೂಡ ನೋವಾದಂತೆ ಅಂತ ಹೇಳ್ಕೊಂಡು ಪ್ರಾಣಿಗಳ ನಲಿವು ತಮ್ಮ ನಲಿವು ಎಂದು ಭಾವಿಸುತ್ತಾರೆ. ಅವುಗಳಿಗೆ ನೋವು ಉಂಟಾದರೆ ತಮಗೆ ನೋವಾಯಿತೆಂದು ಚಟಪಡಿಸುತ್ತಾರೆ. ಕಾಡು ಜನರು ಪ್ರಾಣಿಗಳನ್ನು ರಕ್ಷಿಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಪ್ರಸ್ತುತ ಪಾಠದಲ್ಲಿ ಜೇನು ಕುರುಬನ ತಾಯಿಯೊಬ್ಬಳು ಅನಾಥವಾಗಿದ್ದ ಆನೆ ಮರಿಯನ್ನು ತನ್ನ ಮಗನೆಂದು ಭಾವಿಸಿ ಪೋಷಿಸುವ ತಾಯ್ತನವನ್ನು ಕಾಣಬಹುದು. ಈ ಸ್ಟೋರಿಯಲ್ಲಿ ಜೇನು ಕುರುಬ ಒಬ್ರು ಇರ್ತಾರೆ. ಅವರ ತಾಯಿ ಅನಾಥವಾಗಿದ್ದ ಆನೆ ಮರಿಗೆ ಯಾರೂ ಇರಲ್ಲ. ಅದನ್ನ ತನ್ನ ಮಗುವಿನ ತರ ಹೇಗೆ ಪೋಷಿಸ್ತಾರೆ ಅನ್ನೋದನ್ನ ಈ ಸ್ಟೋರಿಯಲ್ಲಿ ಹೇಳಿದ್ದಾರೆ. ಈ ತಾಯಿಯ ಹೆಸರು ಗೀತಾ. ಆ ತಾಯಿಯ ಹೆಸರು ಏನು? ಗೀತಾ ಅಂತ. ಈಕೆ ಜೇನು ಕುರುಬನ ಹೆಂಗಸು. ಜೇನು ಕುರುಬ, ಜೇನು ಅಂದ್ರೆ ಹನಿ ಅಂಟರಿದ್ದಾರಲ್ಲ ಅವರ ತಾಯಿ. ಕಷ್ಟಗಳನ್ನು ಉಂಡು ಉಂಡು ಬಹುಶಃ ಈಕೆಯ ಮುಖ ಗಂಡಸಿನಂತೆ ಗಡುಸಾಗಿ ಹೋಗಿದೆ. ಅಂದ್ರೆ ತುಂಬಾ ಕಷ್ಟಗಳನ್ನು ಅವಳು ಎದುರಿಸ್ತಾಳೆ. ಅವಳ ಮುಖ ಹೇಗಿರುತ್ತೆ? ಗಂಡಸರ ತರ ಗಡುಸಾಗಿ ಹೋಗಿರುತ್ತೆ. ಮಗನ ಹೆಸರು ಶಿವ. ಅವನ ಮಗನ ಹೆಸರೇನಂತೆ? ಶಿವ. ತಮಾಷೆ ಎಂದರೆ ಆ ಮಗನು ಮನುಷ್ಯ ಪುತ್ರನಲ್ಲ. ಅಂದ್ರೆ ಅವನು ಮನುಷ್ಯ ಪುತ್ರನಲ್ಲ. ಮನುಷ್ಯರ ಗುಂಡೇಟಿನಿಂದ ತೀರಿ ಹೋದ ಒಂದರ ಗಂಡು ಮಗು. ಅಂದ್ರೆ ಅದು ಯಾರದು? ಮನುಷ್ಯನಲ್ಲ. ಮನುಷ್ಯರ ಗುಂಡಿಗೆ ತೀರಿ ಹೋದ ಒಂದು ಹೆಣ್ಣಾನೆಯ ಮಗು ಅದು ಯಾವುದು? ಆನೆ ಮರಿ. ತಾಯಿ ತೀರಿ ಹೋದ ಈತನಿಗೆ ಇನ್ನು 2 ತಿಂಗಳು ತುಂಬಿರಲಿಲ್ಲ. ಆ ಮರಿಗೆ, ಆನೆ ಮರಿಗೆ, ಎಲಿಫೆಂಟಿಗೆ 2 ತಿಂಗಳು ಕೂಡ ತುಂಬಿರ್ಲಿಲ್ಲ. ದ ಎಲಿಫೆಂಟ್, ಇಟ್ ವಾಸ್ ಅ ಬೇಬಿ ಎಲಿಫೆಂಟ್. ಈಗ ಕಳೆದ 1.5 ತಿಂಗಳು ಜೇನು ಕುರುಬರ ಗೀತಾ ಆ ಆನೆ ಮಗನನ್ನು ಸಾಕುತ್ತಿದ್ದಳು. ಅಂದ್ರೆ 1.5 ಮಂತ್ ಇಂದ ಆಕೆ ಗೀತಾ ಅನ್ನೋಳು ಆ ಮಗು ಆನೆ ಮರಿಯನ್ನ ಸಾಕ್ತಾ ಇದ್ಲು. ಆಕೆ ತನ್ನ ಈ ತಾಯ್ತನವನ್ನು ಎಷ್ಟು ಗಂಭೀರವೂ ಸಹಜವಾಗಿಯೂ ತೆಗೆದುಕೊಂಡಿದ್ದಾಳೆಂದರೆ ಆಕೆಯ ಕಣ್ಣಿಗೆ ರಾತ್ರಿ ಇಡೀ ನಿದ್ದೆ ಹತ್ತುವುದಿಲ್ಲ. ಆನೆ ಮಗನಿಗೆ ಹಸುವಿನ ಹಾಲು ಕಾಯಿಸಿ ಕುಡಿಸಲಿಕ್ಕೆ 2 ಸಲ ಹೇಳುತ್ತಾಳೆ. ಅಂದ್ರೆ ಆನೆ ಮಗುವಿಗೆ ಹಸುವಿನ ಹಾಲು ತೆಗೆದು ಕುಡಿಸ್ಲಿಕ್ಕೆ ರಾತ್ರಿ 2 ಸಲ ಹೇಳ್ತಾಳೆ. ಅಂದ್ರೆ ಅವಳು ಮಲಗುದಿಲ್ಲ. 1 ಸಲ ಅದರ ಕಕ್ಕ ಬಳಿದು ತೆಗೆಯಲಿಕ್ಕೆ ಹೇಳ್ತಾಳೆ. ಒಂದ್ಸಲ ಅದು ಮೋಷನ್ ಮಾಡಿದ್ರೆ ಅದನ್ನು ಕ್ಲೀನ್ ಮಾಡಕ್ ಹೇಳ್ತಾಳೆ. ಹಗಲು ಅಷ್ಟೇ ಕಣ್ರೆಪ್ಪೆ ಮುಚ್ಚದೆ ಶಿವನ ಚಲನವಲನಗಳನ್ನು ಕಾಯುತ್ತಿರುತ್ತಾಳೆ. ಅದಕ್ಕೆ ಹೆಸರೇನಿಟ್ಟಿದ್ದಾಳೆ? ಶಿವ ಅಂತ. ಕಣ್ರೆಪ್ಪೆ ಮುಚ್ಚದೆ ಅಂದ್ರೆ ಮಲಗದೆ ಅದರ ಚಲನವಲನಗಳನ್ನು ಕಾಯ್ತಾ ಇರ್ತಾಳೆ. ನಡೆಯುವಾಗ ಅದು ಮುಗ್ಗರಿಸಿದರೆ ಇವಳ ಕರುಳು ದಕ್ಕೆನ್ನುತ್ತದೆ. ಅಂದ್ರೆ ನಡ್ಕೊಂಡು ಹೋಗುವಾಗ ಬೈ ಚಾನ್ಸ್ ಅದು ಬಿದ್ರೆ ಇವಳಿಗೆ ಪೇನ್ ಆಗುತ್ತೆ. ಅದು ಧೂಳದಲ್ಲಿ ಆಟವಾಡಿ ಸೊಂಟಲು ಮಣ್ಣು ಮಾಡಿಕೊಂಡರೆ ಜೇನು ಕುರುಬನ ಭಾಷೆಯಲ್ಲಿ ಅದನ್ನು ಬೈದು ತನ್ನ ಹರಿದ ಶರಟಿನ ತುದಿಯಿಂದ ಅದನ್ನು ಒರೆಸಿ
ಶುಚಿ ಮಾಡುತ್ತಾಳೆ. ಅದು ಸ್ವಲ್ಪ ಗಲೀಜಾಗಿದ್ರೆ ತಮ್ಮ ಕುರುಬ ಭಾಷೆಯಲ್ಲಿ ಬೈದು ಅದನ್ನು ಉಜ್ಜಿ ಕ್ಲೀನ್ ಮಾಡ್ತಾಳೆ. ಹಂಡೆಯಲ್ಲಿ ಬಿಸಿ ನೀರು ಕಾಸಿ ದಿನಕ್ಕೆರಡು ಬಾರಿ ಸ್ನಾನ ಮಾಡಿಸ್ತಾಳೆ. ಬಿಸಿ ನೀರು ಕಾಯಿಸಿ ಆನೆಗೆ ದಿನಕ್ಕೆ 2 ಸಲ ಅವಳು ಸ್ನಾನ ಮಾಡಿಸ್ತಾಳೆ. ಹಾಲಲ್ಲಿ ರಾಗಿ ಹುಡಿ ಬೆರೆಸಿ ಅಂಬಲಿ ಮಾಡಿ ಕುಡಿಸಿ, ಅದೇನಾದರೂ ಕಡಿಮೆ ಕುಡಿಯಲಾಗದೆ ಉಗಿದರೆ ಕೆಟ್ಟದಾಗಿ ಬೈಯುತ್ತಿದ್ದಾಳೆ. ಹಾಲಲ್ಲಿ ರಾಗಿನ ಬೆರೆಸಿ ಕೊಡ್ತಾ ಇದ್ಲು. ಬೈ ಚಾನ್ಸ್ ಅದು ಕುಡಿಯಲ್ಲ ಅಂತ ಹೇಳಿದ್ರೆ ಕೆಟ್ಟ ಭಾಷೆಯಿಂದ ಬೈತಾನೂ ಇದ್ಲು. ಬೈದಾದ ನಂತರ ಅಯ್ಯೋ ನಿನ್ನ ಬೈದೇನ ಕೂಸೆ ರಾಜ ಅಂತ ಮಮ್ಮಲ ಮರುಗುತ್ತಾಳೆ. ಬೈದ ಮೇಲೆ ಪುನಃ ಅವಳಿಗೆ ಫೀಲ್ ಆಗುತ್ತೆ. ಈ ತುಂಟ ಆನೆ ಮರಿಯು ಅಷ್ಟೇ ಗೀತಾಳನ್ನು ಮರುಗಿಸಲೆಂದೇ ಬೇಕಾದಷ್ಟು ಕೀಟಲೆಗಳನ್ನು ಮಾಡುತ್ತದೆ. ಅಂದ್ರೆ ಆ ಆನೆ ಮರಿ ಕೂಡ ಗೀತಾಳನ್ನ ಅವರಿಗೆ ತೊಂದರೆ ಕೊಡೋದಕ್ಕೆ ಅಂತೇಳಿ ತುಂಬಾ ಬೇಡದ ಕೆಲಸಗಳನ್ನ ಮಾಡ್ತಾರೆ. ಕೀಟಲೆಗಳನ್ನ ಮಾಡುತ್ತೆ. ಬೇಕಂತಲೇ ತನ್ನ ಸೊಂಡಿಲಿನಿಂದ ಆಕೆಯನ್ನು ಬಿಗಿದು ಕಟ್ಟಿದ ಕುರುಬನನ್ನು ಎಳೆಯುವುದು, ಬಿಸಿಲಿನಲ್ಲಿ ಒಣಗಲು ಹಾಕಿದ ಆಕೆಯ ಹರಿದ ಬಟ್ಟೆಯ ಮೇಲೆ ತನ್ನ ಪಾದದ ಚಿತ್ರಗಳನ್ನು ಬಿಡಿಸುವುದು ಇತ್ಯಾದಿ ಮಾಡುತ್ತದೆ. ಅಂದ್ರೆ ಆ ಆನೆ ಮರಿ ಕೂಡ ಚೇಷ್ಟೆ ಮಾಡ್ತಾ ಇರುತ್ತೆ. ಆಗ ಆಕೆ ಸಿಟ್ಟಿನಿಂದ ಅದರ ಕಿವಿ ಹಿಂಡಿ ಬುದ್ಧಿ ಹೇಳಿ ಅದರ ಕಿವಿ ಹಿಡಿದು ಎಳೆದುಕೊಂಡು ಆಟದ ಸೆರೆಮನೆಯಂತಹ ಬಿದಿರು ತಡಿಕೆಯ ಅಂಗಳದೊಳಗೆ ಸೇರಿಸಿ ಬೈದು ಬಿಡುತ್ತಾಳೆ. ಅಂದ್ರೆ ಅದರ ರೂಮಿಗೆ ತಕೊಂಡೋಗಿ ಅದನ್ನ ಹಾಕಿ ಬಿಡ್ತಾಳೆ. ನಾನು ನಿನ್ನ ಅಮ್ಮ, ನೀನು ನನ್ನ ಮಾತು ಕೇಳೋಕೆ ಹಠ ಮಾಡಿದರೆ ಸೌದೆ ಸೋಟಿನಿಂದ ಬಾರಿಸಿಯೇ ಬಿಡುವೆನು ಎಂದು ಗದರುತ್ತಾಳೆ. ಅಂದ್ರೆ ನನ್ನ ತಾಯಿ, ನೀನ್ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನಾನು ನಿಂಗೆ ಪೆಟ್ಟು ಕೊಡ್ತೇನೆ ಅಂತ ಹೇಳ್ತಾಳೆ. ಶಿವನು ಅಷ್ಟೇ, ತಾನು ಆನೆ ಮರಿ ಎಂಬುದನ್ನು ಮರೆತು ವಿಧೇಯ ಮಗುವಂತೆ ಅಳಲು ತೊಡಗುತ್ತದೆ. ಅಂದ್ರೆ ಶಿವ ಅದು ಆನೆ ಮರಿ ಅನ್ನೋದನ್ನ ಮರೆತು ಬಿಡುತ್ತೆ. ಆದರೆ ಅದರ ಅಳು ಪುಟ್ಟ ಆನೆಯೊಂದು ಪಿಳಿಡುವಂತೆ ಕೇಳುತ್ತದೆ. 3.5 ತಿಂಗಳ ಆನೆ ಮರಿ ಪೀಳಿಡುವ ಸದ್ದು, ಆ ಸದ್ದು ಮಾತ್ರ ಸಾಕು ನಮಗೆ ಇದೆಲ್ಲ ಸಹಜವಾಗಿಲ್ಲ ಅಂತ ಹೇಳಲಿಕ್ಕೆ. ಗೀತಾ ನೋಡು ಶಿವನ ಕಣ್ಣಲ್ಲಿ ನೀರು ಬರುತ್ತದೆ. ಗೀತನ ನೋಡಿ ಶಿವನ ಕಣ್ಣಲ್ಲಿ ನೀರು ಬರ್ತದೆ. ಏನಾದರೂ ಸೋಂಕು ಗಿಂಕು ತಗುಲಿರಬೇಕು ಅನಿಸುತ್ತದೆ. ಸೋಂಕು ಅಲ್ಲ, ಗಿಂಕು ಅಲ್ಲ, ಅದಕ್ಕೆ ಅದರ ತಾಯಿಯ ನೆನಪು ಆಗಿರಬೇಕು ಸಾಹೇಬರೇ ಆಕೆ ಅನ್ನುತ್ತಾಳೆ. ಅಂದ್ರೆ ಆನೆ ಮರಿಗೆ ಅದರ ತಾಯಿ ನೆನಪಾಗಿರ್ಬೇಕಂತ ಅನ್ಕೊಳ್ತಾರೆ. ಹಾಗೆ ಅನ್ನುವಾಗ ಆಕೆಯ ಕಣ್ಣಲ್ಲಿ ಒಂದು ನೋವಿನ ಸೆಳಕು ಮಿಂಚಿನಂತೆ ಮೂಡಿ ಮಾಯವಾಗುತ್ತದೆ. ಆಕೆ ವಸಂತ ನೆಲದಲ್ಲಿ ಮಂಡಿಯೂರಿ ಕುಳಿತು ಬಿಡುತ್ತಾಳೆ. ಆಮೇಲೆ ಏನೇನೋ ಕತೆಗಳನ್ನು ಹೇಳುತ್ತಾಳೆ. ಅದರಲ್ಲಿ ಏನೇನೋ ಕೊಂಚ ನನಗೆ ಅರ್ಥವಾಗುತ್ತದೆ, ಉಳಿದುದು ಹಾಗೆಯೇ ಗಾಳಿಗೆ ಹೊರಟು ಹೋಗುತ್ತದೆ. ಅಂದ್ರೆ ತಾಯಿನ ನೆನೆಸ್ಕೊಂಡು ಆ ಆನೆ ಮರಿ ಅಳುತ್ತೆ. ಗೀತಾ, ನಿನ್ನ ಯಜಮಾನ ಗಂಡಸು ಎಲ್ಲಿ, ನಿಜವಾದ ನಿನ್ನ 2 ಮಕ್ಕಳೆಲ್ಲಿ ಎಂದು ಮಾತು ಬದಲಿಸಲು ನೋಡುತ್ತೇನೆ. ಅಂದ್ರೆ ನಿನ್ನ ಹೆಂಡತಿಯಲ್ಲಿ, ನಿನ್ನ ಗಂಡ ಎಲ್ಲಿ ಅಂತ ಕೇಳ್ತದೆ. ಗಂಡ ಸೌದೆ ತರಲು ಕಾಡಿಗೆ ಹೋದ ಅನ್ನುತ್ತಾಳೆ. ಅಂದ್ರೆ ಸೌದೆ ತರಲಿಕ್ಕೆ ಕಾಡಿಗೆ ಹೋಗಿದೆ. ಗಂಡು ಮಕ್ಕಳು 2 ಸರಕಾರಿ ಹಾಸ್ಟೆಲ್ ನಲ್ಲಿ ಓದುತ್ತಿರುವರು. ಈಗ ರಜೆಯಲ್ಲಿ ಆಡಿಗೆ ಬಂದಿದ್ದಾರೆ. ಒಬ್ಬ ಕಾಡಿನೊಳಗಿನ ಕೆರೆಯಲ್ಲಿ ಮೀಯಲು ಹೋಗಿದ್ದಾನೆ. ಇನ್ನೊಬ್ಬ ಮೊಬೈಲ್ ನಲ್ಲಿ ಬ್ಯಾಟರಿ ಚಾರ್ಜ್ ಮಾಡಿಸಿಕೊಂಡು ಬರಲು ಕರೆಂಟಿರುವ ಸಾಹುಕಾರರೊಬ್ಬರ ಅಂಗಡಿಗೆ ಹೋಗಿದ್ದಾನೆ. ಅಂದ್ರೆ ಅವ್ರಿಗೆ 2 ಮಕ್ಳು ಇರ್ತಾರೆ. ಅವರು ಒಬ್ಬ ಸ್ನಾನ ಮಾಡಕ್ ಹೋಗಿರ್ತಾನೆ, ಒಬ್ಬನು ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡು ಮೊಬೈಲ್ ಚಾರ್ಜ್ ಮಾಡ್ಲಿಕ್ಕೆ ಹೋಗಿರ್ತಾನೆ. ಒಂದು ಸಲ ಬ್ಯಾಟ್ರಿ ಚಾರ್ಜ್ ಮಾಡಿಸಲು 5 ರೂಪಾಯಿ ಅಂತೆ. ಅಂದ್ರೆ ಒಂದ್ಸಲ ಚಾರ್ಜ್ ಮಾಡ್ಲಿಕ್ಕೆ 5 ರೂಪಾಯಿ ಅವ್ರು ತಗೊಳ್ತಾರೆ. ಆಗ ಆ ಮಗ ಮೊಬೈಲ್ ನಲ್ಲಿ ಆಡಿ ಅರ್ಧ ದಿನದಲ್ಲೇ ಮತ್ತೆ ಚಾರ್ಜ್ ಮಾಡಲು ಹೋಗುತ್ತಾನೆ. ಹಾಳಾದ ಮಕ್ಕಳು ಎಂದು ಅವರಿಗೆ ಪ್ರೀತಿಯಿಂದಲೇ ಬೈಯುತ್ತಾಳೆ ಅವಳು. ಆಕೆಯ ಗಂಡನು ಆನೆಯ ಮಾವುತನು. ಇವರಿಬ್ಬರು ಸಾಕುತ್ತಿದ್ದ ಮೊದಲ ಆನೆ ರಾಜೇಂದ್ರ. ಮೈಸೂರು ಅರಮನೆಯಲ್ಲಿ ಒಂದು ಕಾಲದಲ್ಲಿ ಅದು ಪುಟ್ಟದಾನೆಯಾಗಿತ್ತು. ವಯಸ್ಸಾದಾಗ ಇವರ ಸೂರ್ಪದಿಗೆ ಬಂದು ಒಂದು ದಿನ ಇವರ ಕಣ್ಣ ಮುಂದೆಯೇ ತೀರಿ ಹೋಯಿತು. ಅಂದ್ರೆ ಮೈಸೂರಿನ ಅರಮನೆಯಲ್ಲಿ ರಾಜೇಂದ್ರ ಅಂತ ಹೆಸರು ಅದರದ್ದು, ಆನೆದ್ದು ಅಲ್ಲಿ ಇತ್ತು. ಆ ನಂತರ ಇವರ ಸೂರ್ಪದಿಗೆ ಬಂದ ಆನೆಯ ಹೆಸರು ಲಂಬೋದರ. ನೆಕ್ಸ್ಟ್ ಆನೆ ಲಂಬೋದರ. ಅದು ಕಾಡೊಳಗಿದ್ದ ಒಂದು ದೊಡ್ಡ ರೌಡಿ ಆನೆಯಾಗಿತ್ತು. ಅದು ಆನೆ ಏನಾಗುತ್ತೆ, ಕಾಡೊಳಗಿದ್ದ ಒಂದು ದೊಡ್ಡ ರೌಡಿ ಆಗಿರುತ್ತೆ. ಪ್ಲಾಂಟರನೊಬ್ಬ ಅದರ ಒಳಕ್ಕೆ ಹಲವು ಕಾಡು ತೂಸುಗಳನ್ನು ತುರುಕಿಸಿಬಿಟ್ಟ. ಆಮೇಲೆ ಅದನ್ನು ಹಿಡಿದು ಪಳಗಿಸಿ ಇವರಿಬ್ಬರು
ಸ್ಪರ್ಧಿಗೆ ವಹಿಸಿದ್ದರು. ಸಾಯುವವರೆಗೆ ಹೊಟ್ಟೆಯೊಳಗಿದ್ದ ಕಾಡು ಕೂಸುಗಳಿಗೆ ನರಳುತ್ತಾ ಬದುಕಿದ್ದ ಲಂಬೋದರ ಒಂದು ದಿನ ತಾನು ರಣದಿಂದಾಗಿ ತೀರಿ ಹೋಗುತ್ತಾನೆ. ಇನ್ನೊಂದು ಲಂಬೋದರ ಅನ್ನೋದು ಕೂಡ ಆನೆ ತೀರ್ಕೊಳ್ಬಿಡುತ್ತೆ. ಅದು ತೀರಿ ಹೋದಾಗ ಈ ಗೀತ ತಲೆಯ ಮೇಲೆ ಮಣ್ಣೆರಚಿ ಹುಚ್ಚಿಯಂತೆ ಅಳುತ್ತಾಳೆ. ಅಂದ್ರೆ ಅದು ತೀರುವಾಗ ತುಂಬಾ ಬೇಜಾರಾಗುತ್ತೆ. ದೇವರೇ, ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಕಾಪಾಡು, ಕುರುಬರನ್ನು ಕಾಪಾಡು ಎಂದು ಅಲ್ಲಿ ನೆರೆದವರಿಗೆಲ್ಲ ಇಡಿ ಶಾಪ ಹಾಕಿದಳು. ನೀವು ಚೆನ್ನಾಗಿ ನೋಡಿಕೊಂಡಿಲ್ಲ, ಅದಕ್ಕಾಗಿ ಲಂಬೋದರ ಸತ್ತು ಹೋದ ಅಂತ ಯಾರೋ ಬೈದಿದ್ದರಂತೆ. ಅದಕ್ಕಾಗಿ ಅವಳಿಗೆ ಅವತ್ತು ದುಃಖ ಇನ್ನೂ ಉಮ್ಮಳಿಸಿತು. ಅಂದ್ರೆ ಲಂಬೋದರನ ನೀವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತೇಳಿ ಬೈದಿರ್ತಾರೆ. ಮೊನ್ನೆ ಇದನ್ನೆಲ್ಲ ಹೇಳುವಾಗ ಅವಳಿಗೆ ಇನ್ನೊಮ್ಮೆ ದುಃಖ ಉಮ್ಮಳಿಸಿ ಬಂದು ಎಲ್ಲರಿಗೂ ಇನ್ನೊಮ್ಮೆ ಶಾಪ ಹಾಕಿದಳು. ತನ್ನ ತರುಬನು ಎಳೆಯಲು ಬಂದ ಶಿವನ ಸೊಂಡಿಲಿಗೆ ಮುತ್ತಿಡಲು ಎನ್ನ ಜೀವ ಹೋದರೆ ಸರಿಯೇ, ಈ ಶಿವನ ಬೆಳೆಸಿ ದೊಡ್ಡ ಪಟ್ಟದಾನೆ ಮಾಡಿಯೇ ತಾನು ಜೀವ ಬಿಡುವುದು ಎಂದು ಕಣ್ಣೀರು ಹಾಕಿ ಪ್ರೀತಿಯಿಂದ ನಕ್ಕಳು. ಆಮೇಲೆ ನನಗೊಂದು ಗುಟ್ಟು ಹೇಳಿದಳು. ಅದು ಈ ಶಿವನಿಗಾಗಿ ಅವಳ ಜೇನು ಕುರುಬನ ದೇವರು ಅಮ್ಮಳಮ್ಮನ ಬಳಿ ಹರಕೆ ಹಾಕಿಕೊಂಡಿರುವ ಗುಟ್ಟು. ಇಲ್ಲೇ ಕಾವೇರಿ ನದಿಯ ತೀರದಲ್ಲಿ ಕಾಡಿನೊಳಗೆ ಅಮ್ಮಳಮ್ಮನ ದೇವತೆ ಇರುವಳು. ಅಂದ್ರೆ ಅವಳು ಒಂದು ಗುಟ್ಟು ಹೇಳ್ತಾಳೆ. ಶಿವನಿಗಾಗಿ ಕುರುಬರ ದೇವರ ಅಮ್ಮನಮ್ಮಳ ಬಳಿ ಹರಕೆ ಹಾಕಿಕೊಂಡಿರ್ತಾಳೆ. ಅಂದ್ರೆ ನಮ್ಮ ಶಿವ ಆನೆಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದಂತ ಹೇಳಿ ಹರಕೆ ಹಾಕೊಂಡು ಇರ್ತಾಳೆ. ಅವಳು ಒಳ್ಳೆಯವರಿಗೆ ಒಳ್ಳೆಯ ದೇವರು, ಕೆಟ್ಟವರಿಗೆ ತೀರಾ ಕೆಟ್ಟವಳು. ಆ ದೇವರೇನು ಒಳ್ಳೆ ಮಾಡುವವರಿಗೆ ಒಳ್ಳೆಯವರು, ಕೆಟ್ಟದ್ ಮಾಡಿದವರಿಗೆ ತುಂಬಾ ಕೆಟ್ಟವರು. ಅವಳ ಬಳಿ ಇರುವ ಇವಳೇ ಒಬ್ಬಳೇ ಹೋಗಿ ಆ ಆನೆ ಮಗನನ್ನು ಬದುಕಿಸಿ ದೊಡ್ಡವನನ್ನಾಗಿ ಮಾಡಲು ಬಿಡು, ದೊಡ್ಡದೊಂದು ಹರಕೆ ತೀರಿಸುವೆನು ಅಂದಿರುವಂತೆ ಆ ದೊಡ್ಡ ಹರಕೆ ಏನೆಂದು ಯಾರಿಗೂ ಹೇಳದೆ ತನ್ನೊಳಗೆ ಬಚ್ಚಿಟ್ಟುಕೊಂಡಿದ್ದಳು. ಅದು ಅಂದ್ರೆ ದೇವರ ಹತ್ರ ಹೋಗಿ ಅವಳು ಹರಕೆ ಕಟ್ಕೊಂಡಿರ್ತಾಳೆ ಆನೆಗೋಸ್ಕರ. ಹೇಳಬೇಡ, ಪರವಾಗಿಲ್ಲ, ಶಿವ ಬದುಕಿ ದೊಡ್ಡವನಾದರೆ ಹರಕೆ ತೀರಿಸುವಾಗ ನನಗೆ ಬರುತ್ತದೆ ಎಂದು ಹೇಳಿ ಬಂದಿರುವೆ. ಬರುವ ಮೊದಲು ಇನ್ನೊಂದು ಗುಟ್ಟನ್ನು ಹೇಳುವಳು. ಅದು ಏನೆಂದರೆ, ಅವಳು ಈ ಆನೆ ಮಗನು ಇಬ್ಬರೇ ಇರುವಾಗ ಅವಳು ಅವನನ್ನು ಕರೆಯುವ ಹೆಸರು ಶಿವ ಅಲ್ಲವಂತೆ. ಅಂದ್ರೆ ಶಿವ ಅಂತ ಕರೆಯಲ್ಲ, ಶಿವ ಅಂತ ಹೆಸರು ಇಟ್ಟಿರುವುದು ಫಾರೆಸ್ಟಿನ ರೇಂಜರು ಸಾಹೇಬರು. ಶಿವ ಅಂತ ಹೆಸರಿಟ್ಟಿರೋದು ಆ ಫಾರೆಸ್ಟಿನ ಸಾಹೇಬರು. ಆದರೆ ಅಮ್ಮಾಳಮ್ಮ ದೇವರ ಬೇರೆ ಒಂದು ಹೆಸರಿನಿಂದ ಕರೆಯಲು ಹೇಳಿರುವಳು. ಅದು ನನಗೂ ಮತ್ತು ಇವನಿಗೂ ಮಾತ್ರ ಗೊತ್ತು, ಬೇರೆ ಯಾರಿಗೂ ಹೇಳಕೂಡದು ಅಂದಳು. ಅಮ್ಮಾಳಮ್ಮ ದೇವರು ಅವನಿಗೆ ಬೇರೆ ಒಂದು ಹೆಸರಿಟ್ಟಿರುತ್ತಾರೆ. ಅದು ಅವರಿಗೆ ಅಂದ್ರೆ ಆನೆಗೆ ಮತ್ತೆ ಅವರು ಗೀತಾಗೆ ಮಾತ್ರ ಗೊತ್ತಿರುತ್ತದೆ. ಆಯ್ತು ತಾಯಿ, ಯಾರಿಗೂ ಗೊತ್ತಾಗಬಾರದು. ನಿನ್ನ ಆನೆ ಮಗ ಬದುಕಿನ ದೊಡ್ಡ ದಾನೆಯಾದರೆ ಸಾಕು ಎಂದು ಹೇಳಿ ಬಂದಿರುವೆ. ದಿಸ್ ಇಸ್ ದ ಸ್ಟೋರಿ ಆಫ್ ಎಲಿಫೆಂಟ್, ಬೇಬಿ ಎಲಿಫೆಂಟ್. ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.